ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿರ್ತೀರಾ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಆಲ್ಮೋಸ್ಟ್ 5:30 ಆಗಿದೆ. ಸೊ ಇವತ್ತು ಬುಧವಾರ. ಆ್ಯಕ್ಚುಲಿ ನಿನ್ನೆ ನೈಟ್ ನಾವು ಬಂದು ಮಲ್ಕೊಂಡಾಗ ಟೈಮು 11:30 12 ಗಂಟೆ. ಸೊ ನಾನು ಅಂಗಡಿಗೆ ಹೋಗಿರಲಿಲ್ಲ, ಆಫೀಸಿಂದ ಬಂದು ಮಲಗಿದ್ದೇ ಲೇಟು. ಯಾಕೆ ಮಂತ್ ಎಂಡು, ಇಯರ್ ಎಂಡು ಕ್ಲೋಸಿಂಗ್ ಇತ್ತು. ಸೊ ಲೇಟ್ ಆಯಿತು. ಆ್ಯಕ್ಚುಲಿ ನಮಗೆ ಮಂತ್ ಫಸ್ಟು ಅಂದರೆ ಒಂದು 2 ಡೇಸ್ ಸ್ಟಾರ್ಟಿಂಗ್ 2 ಡೇಸ್ ರಜಾ ಇರುತ್ತೆ. ಸೊ ನಾವು ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಸಂಡೇ ಮತ್ತು ಮಂತ್ ಫಸ್ಟು 2 ಡೇಸ್ ಎಲ್ಲಾದರೂ ಹೋಗೋಣ ಅಂತ. ಎಲ್ಲರೂ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು. ನಾವು ಎಷ್ಟೊಂದು ವೀಡಿಯೋಗಳಲ್ಲಿ ಹೇಳಿದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ 3 ಸಲ ಹೋದ್ವಿ, 3 ಸಲನೂ ದರ್ಶನ ಸಿಗಲಿಲ್ಲ, ದರ್ಶನ ಮಾಡಲಿಲ್ಲ. ಸೊ ಇವತ್ತು ಅದಕ್ಕೆ ನೈಟ್ ಬಂದು ಮಲಗಿದ್ರು ಸುಧಾ ಬೇಗ ಎದ್ದು, ಅಂದರೆ ಒಂದು 3 ಗಂಟೆಗೆಲ್ಲ ಅಲಾರಾಮ್ ಇಟ್ಕೊಂಡು ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಎಲ್ಲರೂ ರೆಡಿ. ಅವಿನಾಶ್ ಒಬ್ಬರು ರೆಡಿ ಆಗ್ತಾಯಿದ್ದಾರೆ. ಅವರು ರೆಡಿ ಆಗಿದ ತಕ್ಷಣ ಈಗ ಹೊರಡೋದು. ಮತ್ತು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೊರಡಬೇಕಷ್ಟೇ. ಟಿಫನ್ ಎಲ್ಲ ಹೋಗ್ತಾ ತಿನ್ಕೊಂಡು ಹೋಗೋದು. ಪೂಜೆ ಆ್ಯಕ್ಚುಲಿ ಅವಿನಾಶೇ ನಿನ್ನೆ ಮಾಡಿದರು. ಯಾಕೆ ಅವ್ರಿಗೆ ಸ್ಕೂಲ್ ರಜಾ. ಅವರು ಸ್ಕೂಲ್ ಡ್ಯೂಟಿ ಮಾಡ್ತಾರೆ. ಸೊ ಸಮ್ಮರ್ ವೆಕೇಷನ್ಗೆ ಅವ್ರಿಗೂ ರಜಾ ಸಿಗುತ್ತೆ. ಸೊ ಮನೇಲಿದ್ರು ಅಂತ ಇವತ್ತು ಬೇಗ ಹೋದರೆ ಪೂಜೆ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಮತ್ತೆ ನಾವು ಬಂದು ಅಂಗಡಿ ಹಾಕಬೇಕು. ಅದಕ್ಕೆ ಬೇಗ ಹೋಗಿ ಬೇಗ ಬಂದು ಮತ್ತೆ ಅಂಗಡಿ ಹಾಕಬೇಕಲ್ಲ ಅಂತ ನೆನ್ನೆನೇ ಪೂಜೆ ಮಾಡಿದ್ದಾರೆ. ಈಗೇನಿದ್ರು ದೀಪ ಹಚ್ಚಿದ್ದೀನಿ ಅಷ್ಟೇ. ದೀಪ ಹಚ್ಚಿದ್ದೀನಿ. ಈಗ ಹೊರಡೋದೊಂದೇ ಬಾಕಿ ನೋಡಿ. ನಮ್ಮ ಹಲೋ, ಎದ್ದಿದ ತಕ್ಷಣ ಫೋನು ಗುಡ್ ಮಾರ್ನಿಂಗ್ ಅಂತ ಹೇಳು. ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ ಬೇಗ ಎದ್ದಿದ ತಕ್ಷಣ ಹೊಟ್ಟೆ ಹಸಿತಾಯ್ತು, ಸಖತ್ ಹೊಟ್ಟೆ ಹಸಿತಾಯ್ತು. ಮಾ ರೆಡಿನಾ? ಇವತ್ತಾದರೂ ಆ ಚಾಮುಂಡಿ ತಾಯಿ ದರ್ಶನ ಕೊಡ್ತಾರ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 8:30 9 ಗಂಟೆಗೆ ಹೋಗ್ತೀವಿ. ಮತ್ತು ವೀಕ್ ಡೇಸ್ ಬೇರೆ ಇದೆ. ಹಂಗೆ ಅಂದ್ಕೊಂಡ್ರೆ ಈಗ ಮಕ್ಕಳಿಗೆಲ್ಲ ರಜಾ ಇರುತ್ತೆ. ಸೊ ಜನ ಜಾಸ್ತಿ ಇರ್ತಾರ, ಕಡಿಮೆ ಇರ್ತಾರ ಗೊತ್ತಿಲ್ಲ. ನಮ್ಮ ಲಕ್ಕು, ಅದೃಷ್ಟ ಇದ್ದರೆ ಏನು. ಮೈಸೂರಲ್ಲಿ ಸೊ ಆಯಿತು, ನೋಡೋಣ. ಏನೋ ಹೇಳ್ತಿದ್ದೆ ಮರ್ಸ್ಪುಟ. ಈ ಸಲನಾದರೂ ಆ ಚಾಮುಂಡಿ ತಾಯಿ ದರ್ಶನ ಕೊಡ್ತಾರ ಇಲ್ವಾ ಅಂತ ನೀವು ನೋಡಿ. ಹಾಗೆ ಮತ್ತೆ ಹೊರಡಬೇಕಾದ್ರೆ ಹೊರಟಿದ್ದೀವಿ. ಇನ್ನೂ ಬೆಳಕು ಆಗಿಲ್ಲ. ಆಲ್ಮೋಸ್ಟ್ 6 ಗಂಟೆ. ಕತ್ಲೆ ಕಾಣಿಸ್ತಿಲ್ಲ, ಆದರೆ ನನ್ನ ವಾಯ್ಸ್ ಕೇಳಿಸ್ತಿದೆಯಲ್ಲ. ಸೊ ಬೇಗ ಹೋಗಿ ರೀಚ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ? ನಿಜ 7 ಗಂಟೆ. 1 ಅವರಲ್ಲೆಲ್ಲ ಹೊಟ್ಟೋಗ್ತೀವ. ನಂಗೆ ಇವಾಗ ಹೊಟ್ಟೆ ಹಸಿತೈತೆ. ಫಸ್ಟು ನಂಗೆ ಇಡ್ಲಿ ಕೊಡಿಸು. ನನಗೆ 2 ಡೇಸ್ ಇಂದ ಫ್ರೆಂಡ್ಸ್ ನಾನು ಬರೀ ಲಿಕ್ವಿಡಲ್ಲೇ ಇದ್ದೆ. ಏನೂ ತಿಂದಿಲ್ಲ, ಅನ್ನ ತಿಂದಿಲ್ಲ, ಜಂಕ್ ತಿಂದಿಲ್ಲ. ಲಿಕ್ವಿಡ್ ಬೆಳಗ್ಗೆ ರಾಗಿ ಅಂಬಲಿ, ಮಧ್ಯಾಹ್ನ ಶೇಕು, ನೈಟ್ ಮಾತ್ರ ಫ್ರೂಟ್ಸು ಮತ್ತು ಓಟ್ಸು 2 ಡೇಸಿಂದ. ಅದಕ್ಕೆ ಇವತ್ತು ಸಖತ್ ಹೊಟ್ಟೆ ಹಸಿತಾಯ್ತು. ಬೆಳಗ್ಗೆನೇ ಎದ್ದಿರೋದಕ್ಕೂ ಏನೋ ಗೊತ್ತಿಲ್ಲ. ಮತ್ತು ನೈಟು ಕರೆಕ್ಟಾಗಿ ತಿಂದಿಲ್ಲ. ಹಣ್ಣು ಅಷ್ಟೇ ಇಷ್ಟೇ ತಿಂದಿದ್ದು. ಸೊ ಅದಕ್ಕೆ ಸಖತ್ ಹೊಟ್ಟೆ ಹಸಿತೈತೆ. ಇವತ್ತು ನಾನೇ ಕೇಳ್ತಾ ಇದ್ದೀನಿ, ನಮ್ಗೆ ಇಡ್ಲಿ ಕೊಡಿಸು ಬೇಗ ತಿನ್ನಬೇಕು. ಬೇಕೆಂದರೆ ಫುಲ್ಲು ನಮಗೆ ಕೈಕಾಲೆಲ್ಲ ಶೋರ್ ಆಗ್ತಾಯಿದೆ. ಸೊ ಹೀಗೆ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೀವು ಅಷ್ಟೇ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ಮತ್ತೆ ಸಿಗ್ತೀನಿ. ಫುಲ್ಲು ನೀಟಾಗಿ ವಾಶ್ ಆಗಿ ಅದು ಬೇಗ ಗಲೀಜಾಗ್ಬಿಡುತ್ತೆ, ಅಂದರೆ ದೂರ ಕುತ್ಕೊಂಡ್ಬಿಡುತ್ತೆ ಬೇಗ. ಸೊ ಇವಾಗ ಇಲ್ಲಿ ಕದಂಬ ಬಜ್ಜಿ ಬಂದಿದ್ದೀವಿ. ಕಾಫಿ ಕುತ್ಕೋಗೋಣ ಅಂತ. ಲೈಟ್ ಗ್ಲಿಚ್ ಆಯ್ತಾಯ್ತು ಕ್ಯಾಬ್. ಫ್ರೆಂಡ್ಸ್, ನಮ್ಮ ಫೇವ್ರೆಟ್ ರೇಣುಕಾ ಹೋಟೆಲ್, ಅದೇ ಬಿಡದಿ ತಟ್ಟೆ ಇಡ್ಲಿ ತಿನ್ನೋದಕ್ಕೆ ಬಂದ್ವಿ. ಬಟ್ ನಾವು ಇವತ್ತು ಬೇಗ ಬಂದಿದ್ದೀವಿ. ಇನ್ನೂ ಇಡ್ಲಿ ರೆಡಿ ಆಗೋಕ್ಕೆ 10 ಮಿನಿಟ್ಸ್ ಟೈಮ್ ಬೇಕಂತೆ. ಸೊ ರೈಸ್ ಬಾತ್ ಎಲ್ಲ ರೆಡಿ ಇದೆ. ಒಂದೊಂದು ಇಡ್ಲಿ ತಿಂದು ಒಂದು ಹಾಫ್ ರೈಸ್ ತಿಂದುಬಿಟ್ರೆ ಥರ ಫುಲ್ ಆಗುತ್ತೆ ಹೊಟ್ಟೆ. ಸೊ ಅದಕ್ಕೆ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಹಲೋ, ಏನು ಹೇಳು? ರೆಡಿ ಆಯ್ತಾ? ಇನ್ನು ಹಾಕಿಲ್ಲ. ಹೌದು,
ಫ್ರೆಂಡ್ಸ್, ಈಗ ಟಿಫನ್ ಮುಗಿಸ್ಕೊಂಡು ಹೊರಟಿದ್ದೀವಿ. ಇನ್ನೊಂದು 1.5 ಅವರ್ ಅನಿಸುತ್ತೆ ನಾವು ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆಗೋಕ್ಕೆ. ಸೊ ನಾನು ಹೋಗ್ತಾ ಹಾಗೆ ಸಿಗ್ತೀನಿ. ಏನು ಅವರು ವಯಸ್ಸಾಗಿರೋರ ವಯಸ್ಸಿರೋರ? ಬಿಸಿ ರಕ್ತನ ತಣ್ಣಗಿರೋ ರಕ್ತನ? ಸರಿ ಫ್ರೆಂಡ್ಸ್, ಇವಾಗ ನಾವು ಚಾಮುಂಡಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಹೌದು ಫ್ರೆಂಡ್, ನಾವೇನು ಹತ್ತುತ್ತಾ ಇಲ್ಲ, ಕಾರ್ ಹತ್ತುತ್ತಾ ಐತೆ. ಕಾರ್ ಒಳಗಡೆ ನಾವು ಸೇಫ್ಟಿಯಾಗಿ ಕುತ್ಕೊಂಡು ಹತ್ತುತ್ತಾ ಇದ್ದೀವಿ. ವೆದರ್ ಸ್ವಲ್ಪ ಇವಾಗ ಬಿಸಿಲು ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಾದರೆ 5 ನಿಮಿಷ ಇರೋಕ್ಕಾಗಲ್ಲ ಅಷ್ಟು ಎತ್ತಿ ಹಂಗೆ ನೋಡಿ ಫ್ರೆಂಡ್ಸ್. ಇವನೇ ಇದಕ್ಕೆ ಹಾಕೋ ಸೋಲು, ಅದೇನೋ ಆಗ್ತಿಯಲ್ಲ ಹಂಗೆ ಹಾಕೋ. ಸ್ಕಂದಂಗೆ ಹಾಕಿದ್ದಲ್ಲ ಹಿಂಗೆ. ಅದನ್ನೇ ಹಾಕು ಅಂತ. ಫ್ರೆಂಡ್ಸ್, ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆದ್ವಿ. ಈಗ ಗಾಡಿ ಪಾರ್ಕ್ ಮಾಡಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ನೋಡಿದ್ರೆ ಕ್ರೌಡ್ ಇದ್ದಾರೆ ಅಂತ ಅನಿಸುತ್ತೆ, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಜನ ಎಷ್ಟಿದ್ದಾರೆ ಅಂತ. ಎಲ್ಲ ನಮ್ಮದೇ ಕ್ಯಾಮ್ರಾ ನೋಡ್ಕೊಂಡೋಯ್ತು. ಸೊ ಹೌದಾ, ನಾನು ದೇವಸ್ಥಾನ ಅಂದ್ಕೊಂಡೆ. ಸೊ ಅವ್ರಿಗೂ ದೇವರು, ನಮ್ಗೆ ಹೆಂಗೆ ಈಶ್ವರ. ಇವಾಗ ಹಬ್ಬ, ಚರ್ಚದು ಇದು ಕ್ರಿಶ್ಚಿಯನ್ಸ್ಗೆ ಹಬ್ಬ ಇವತ್ತು ಗುಡ್ ಫ್ರೈಡೆ ಇವತ್ತು. ಶಾಪಿಂಗ್ ಮಾಡೋ ಥರ ನೋಡ್ತಾ ಇದ್ದೀವಿ, ಬಟ್ ಶಾಪಿಂಗ್ ಅಂತೂ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಸುಮ್ಮನೆ ಹೋಗ್ತಾ ಇದ್ದೀವಿ. ಇಲ್ಲಿ ಚೆನ್ನಾಗಿತ್ತು ನೋಡಮ್ಮ. ಅಪ್ಪ ಇವಾಗ ಬೇಗ ಆಯ್ತು ತಾನೆ ಚರ್ಚ್ ಕರ್ಕೋಗ್ರು ಪ್ಲೀಸ್. ನೋಡೋಣ ಯಾಕೆ ಚರ್ಚ್ ಚೆನ್ನಾಗಿರ್ತದೆ, ತೋರಿಸ್ತೀನಿ ನಾನೇ ಫೋಟೋ. ಹ್ಞೂ ನೋಡ್ಕೊಬರೋಣ. ಅಪ್ಪ ಚಾಮುಂಡಿ ಬೆಟ್ಟ ನೋಡೋಣ, ಚರ್ಚ್ ಹೋಯ್ತಾ ಏನಾಗಲ್ಲ ಅಮ್ಮ ಅಂತ ನೋಡೋಣ. ನಾವು ಬರ್ರಕ್ಕೆ ಆಗ್ದಿರೋ ಪ್ಲೇಸ್ಗೆ ಕರ್ಕೊಯ್ತೀರಾ? ಚರ್ಚ್ಗೂ ಹೋಗ್ಬಾರ್ದು. ಏನು ಚರ್ಚ್ ಇಲ್ಲ, ಏನಾಗಲ್ಲ ಚರ್ಚಲ್ಲಿ ಏನೂ ಆಗಲ್ಲ. ಏಸಪ್ಪ ಅಂದರೆ ಅವರು ಈಶ್ವರ ಅಂತ. ಪ್ರಾಣಿಗಳ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು. ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು. ಉಪಕಾರವ ಮಾಡಲಾರ, ಬದುಕಿದರೆ ಸೈರಿಸಲಾರ. ಸತ್ಯಕ್ಕೆ ಗೌರವವಿಲ್ಲ, ವಂಚನೆಗೆ ಪೂಜ್ಯತೆಯಲ್ಲ.
ಸತ್ಯಕ್ಕೆ ಗೌರವವಿಲ್ಲ, ವಂಚನೆಗೆ ಪೂಜ್ಯತೆಯಲ್ಲ. ಇದೇ ನೀತಿ, ಇದೇ ರೀತಿ, ಇನ್ನೆಲ್ಲಿಗೂ ಹಿರಿಯರ ಪ್ರೀತಿ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿಯಿಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗು. ನೋಡಿ ಗೈಸ್, ಅಮ್ಮಲ್ಲಿ ರೀಲ್ಸ್ ಮಾಡ್ತಾರೆ ನೋಡಿ, ಎಷ್ಟು ಕ್ಯೂಟ್ ಇದೆ ಗೈಸ್. ನಂತರನೇ ಇದೆ ಒಂದೇ ವ್ಯೂ ನೋಡಿ ಗೈಸ್, ವ್ಯೂ ನೋಡಿ ಗೈಸ್. ನಿಂತ್ಕೋಬೇಕು. ಬೇಗ ಹೋಗು, ಇಲ್ಲ ನಾನು ಹೊಡ್ತೀನಿ ಈಗ. ಹೋಗಿಲ್ಲ ನಡಿ. ಬೇಗ ಬಾ. ಇಳಿಯೋರು ವಾಪಸ್ ಹೋಗಕ್ಕಾಗಲ್ವಾ? ಯಾಕಂಗೆ? ಬೇಗ ಬಾ. ಮೈಸೂರಿಗೆ ಬಂದು ಮೈಸೂರು ಪಕ್ಕದಿಂದ ಹೇಗೆ ಹೋಗೋದು ಅಂತ ಹೊರಡ ನಾನು ಫ್ರೆಂಡ್ಸ್, ಇಲ್ಲಿ ಮೈಸೂರಲ್ಲಿ ಫೇಮಸ್ ಆದ ಹನುಮಂತು ಪಲಾವ್ಗೆ ಹೋಗ್ತಾ ಇದ್ದೀವಿ, ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಬರಲಿಲ್ಲ, ನೀವು ಹೋಗ್ರಿ ಇಲ್ಲೇ ಇರ್ತೀನಿ ಅಂದರು. ಸೊ ನಾವು 3 ಜನ, ಅವರಿಬ್ಬರಲ್ಲಿ ಹೋಗ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ. ತಿನ್ನೋಣ, ಟೇಸ್ಟ್ ನೋಡೋಣ, ಟೇಸ್ಟ್ ರಿವ್ಯೂ ಹೇಳೋಣ. ಓಕೆ ಫ್ರೆಂಡ್ಸ್, ಹನುಮಂತು ಪಲಾವ್ ಬಂತು, ತಿಂತಾ ಇದ್ದೀವಿ. ಹೆಂಗಿದೆ ಸರ್? ಹೆಂಗಿದೆಯಪ್ಪ? ಸೂಪರ್ ಆಗಿದೆ. ಅಷ್ಟೇ ನೋಡಿ ಫ್ರೆಂಡ್ಸ್, ಇವನಿಗೆ ತಿನ್ನೋಕ್ಕಾಗ್ತಾನೆ ಪಾರ್ಸೆಲ್ ಹಾಕ್ಸ್ಕೊಂಡವನೆ. ಏನೋ ದೊಡ್ಡದಾಗಿ, ಏನು ದೊಡ್ಡ ಮನುಷ್ಯ, ದೊಡ್ಡ ಹೊಟ್ಟೆ ಥರ ಒಂದು ಫುಲ್ ತೊಗೊಂಡ ರೈಸು. ಹೌದು ಗೈಸ್, ಚಿಂತ ಗೈಸ್. ಅದೇ ಇದೈತೆ ನೋಡಿ ಫ್ರೆಂಡ್ಸ್, ಅದು ಅಮ್ಮನಿಗೆ ಗೈಸ್. ಸುಳ್ಬುರ್ಕ ಫ್ರೆಂಡ್ಸ್, ನಂಬೇಡಿ. ಫ್ರೆಂಡ್ಸ್, ಈ ಮಂತ್ ಏಪ್ರಿಲ್ ಆಗಿರೋದ್ರಿಂದ ಸೊ ಏಪ್ರಿಲ್ ಫೂಲ್ ಮಾಡೋಣ ಅಂದ್ಬಿಟ್ಟು ನಮ್ಮ ಅಪ್ಪಂಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಏಯ್, ಯಾಕೋ ನಿಂಗೆ ಗೊತ್ತಾಗಲ್ವಾ? ಅಷ್ಟೇನು ಗೊತ್ತಾಗಲ್ವೇ ನೋಡಿ? ಏ, ಇಲ್ಲಿ ಬಾರೋ ಬೇಗ, ಇಲ್ಲಿ ಟಚ್ ಮಾಡ್ಬಿಟ್ಟ, ಬಾರೋ ಬೇಗ. ಅಯ್ಯಪ್ಪ ಮಮ್ಮಿ, ನಗ್ತವ್ರಲ್ಲಿ. ಗಾಡಿ